ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾನು ಮೇಲೆ ಬಂದಿದ್ದೀನಿ. ನಾನು ಸ್ವಲ್ಪ ನೀರು ಹಾಕಿರಲಿಲ್ಲ, ಹಾಗಾಗಿ ಇವತ್ತು ನೀರನ್ನು ಹಾಕಿದೆ. ಹಾಗೆ ಒಂದೆರಡು ಬದನೆಕಾಯಿ ಆಗಿತ್ತು, ನೋಡಿದೆ. ಮತ್ತು ಇನ್ನು ಬಿಟ್ಟರೆ ಬಲ್ತೋಗಿಬಿಡುತ್ತೆ, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ನಿನ್ನೆ ನಾನು ತೊಂಡೆಕಾಯಿ ತೆಗೆದೆ, ಬಟ್ ಆವಾಗ ಇದು ಕಾಣಲಿಲ್ಲ, ಹಾಗಾಗಿ ತೆಗ್ದೆ. ಇಲ್ಲಾಂದರೆ ಕೆಂಪಗಾಗಿಬಿಟ್ರೆ ಹುಳಿ ಬಂದುಬಿಡುತ್ತೆ ಇದು. ಅದಕ್ಕೋಸ್ಕರ ನಾನು ಎಲ್ಲ ಗಿಡಗಳಿಗೂ ನೀರು ಹಾಕಿದೆ. ನಿನ್ನೆ ನಾನು ಒಂದಿಷ್ಟು ರೀಪಾಟ್ ಮಾಡಿದ್ನಲ್ಲ, ಅದು ಎಲ್ಲನೂ ಹಾಗೆ ಬಿಟ್ಟಿದ್ದೀನಿ. ನಿನ್ನೆ ನನಗೆ ಸಾಕಾಯಿತು, ಹಾಗಾಗಿ ನಾನು ಹಾಗೆ ಹೋಗಿದ್ದೆ. ಇವತ್ತು ಇವೆಲ್ಲ ಎತ್ತಿಡಬೇಕು. ನೋಡಿ, ಎಲ್ಲ ಸ್ಟೇಬಲಾಗಿ ಚೆನ್ನಾಗಿದೆ, ಯಾವುದೂ ಗಿಡ ಹಾಳಾಗಿಲ್ಲ. ನಾನು ಇಲ್ಲೇ ಇಟ್ಟು ಹೋಗಿದ್ದೆ. ಇದೊಂದು ಗಿಡ, ಅದಿಷ್ಟು ಮಾಡ್ಕೋಬೇಕು. ಅದನ್ನ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ಹುಷಾರು ಕೂಡ ಇಲ್ಲ ನನಗೆ, ಹಾಗಾಗಿ ಇಲ್ಲೇ ಇಟ್ಟು ಹೋಗಿದ್ದೆ. ಇವತ್ತು ಇದೆಲ್ಲ ತೆಗೆದುಬಿಟ್ಟು ಒಂದು ಸಾರಿ ಕ್ಲೀನ್ ಮಾಡಿಕೊಂಡು ಒಂಚೂರು ಜೋಡಿಸ್ಕೋಬೇಕು. ಇವತ್ತಿನ ಕೆಲಸ ಅದು. ರೀಪಾಟ್ ಮಾಡಿದ್ದು ಯಾವುದೂ ಹಾಳಾಗಿಲ್ಲ ಗಿಡಗಳು. ಹಾಗೆ ಇಲ್ಲೊಂದು ಬದನೆಕಾಯಿ ಆಗಿದೆ, ಅದನ್ನು ಕೂಡ ತಗೊಂಡ್ಬಿಡ್ತೀನಿ. ನೋಡಿ, ಇದು ತುಂಬ ದಪ್ಪ ಆದಮೇಲೆ ತೆಗೆದ್ರೆ ಅಷ್ಟು ಚೆನ್ನಾಗಿರಲ್ಲ ಬದನೆಕಾಯಿ, ಅದಕ್ಕೋಸ್ಕರ. ಹಾಗೆ ಆ್ಯಸ್ ಯೂಶ್ವಲ್ ಆಗಿ ದಾಸವಾಳ ತುಂಬ ಚೆನ್ನಾಗಾಗಿದ್ದಾವೆ. ಬೆಳಗ್ಗೆ ಒಂದು ಸ್ವಲ್ಪ ಪೂಜೆಗೆಲ್ಲ ತೆಗೆದಿದ್ದೆ. ಈ ಹೂವನ್ನ ಬಿಟ್ಟಿದ್ದೀನಿ, ಯಾಕಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ. ಇದೇ ಪಾಟಲ್ಲಿ ಕಾಸ್ಮಸ್ ಹೂಗಳಾಗಿದೆ. ಈಗ ಸೀಸನ್ ಇರೋದ್ರಿಂದ ಸಾಕಷ್ಟು ಬೆಳೆಯುತ್ತೆ. ಹಾಗೆ ಇಲ್ಲಿ ನೋಡಿ, ಇದು ಆಲೂಗಡ್ಡೆ ಚಿಪ್ಸು ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಏನಂದರೆ, ನಾನು ಮನೆಯಲ್ಲಿ ಆಲೂಗಡ್ಡೆ ಬೆಳೆದಿದ್ನಲ್ಲ, ಅದರಲ್ಲಿ ಒಂದು 4 ಆಲೂಗಡ್ಡೆನ ನಾನು ತೊಗೊಂಡು ಚಿಪ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದೆ. ಮೊನ್ನೆ ಸಾರಿ ಹೊರಗಡೆ ಮಾರ್ಕೆಟಿಂದ ತಂದಿರುವಂಥದ್ದು, ಅದು ಮೊನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದು. ಇದು ನಾನು ಮನೆಯಲ್ಲಿ ಬೆಳೆದಿರುವಂಥ ಆಲೂಗಡ್ಡೆ, ಅದನ್ನೇ ಚಿಪ್ಸ್ ಮಾಡಿದ್ದೀನಿ. ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೋಡೋಣ ಅಪ್ಲೋಡ್ ಮಾಡೋಕ್ಕೆ. ಇದು ಒಣಗಿದ ಮೇಲೆ ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳೋದಿದೆ, ಅದು ವಿಡಿಯೋ ಮಾಡಿಕೊಂಡು ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲ್ಲು ಮಾನಿಟೈಸ್ ಆಗಿಲ್ಲ ನಂದು, ಯಾಕಂದರೆ ನಾನು ಆವಾಗವಾಗ ಸ್ವಲ್ಪ ಗ್ಯಾಪ್ ಮಾಡ್ತಾ ಇರ್ತೀನಿ, ಹಾಗಾಗಿ ನಾನು ಮಾನಿಟೈಸ್ ಆಗಿಲ್ಲ ನಂದು. ಈ ಸಾರಿ ಕಂಟಿನ್ಯೂಯಸ್ ಆಗಿ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ, ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಅರಿಶಿನ ಒಂಚೂರು ಉಳ್ಕೊಂಡಿತ್ತು, ಅದನ್ನು ಕೂಡ ಹೆಚ್ಚಿಬಿಟ್ಟು ಒಣಗಾಕಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಮಜ್ಜಿಗೆ ಮೆಣಸು ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಇಟ್ಟಿದ್ದೀನಿ. ಇಲ್ಲಿ ಬೇಸಿಗೆನಲ್ಲಿ ಈ ರೀತಿ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ, ಹಂಗಾಗಿ ಸ್ವಲ್ಪ ಕೆಲಸಗಳು ಜಾಸ್ತಿ ಆಗ್ತಾಯಿದೆ. ಬಿಸಿಲು ಕೂಡ ಜಾಸ್ತಿ ಇದೆ, ಈಗ ಕೆಲಸ ಜಾಸ್ತಿ ಆಗೋದಿಲ್ಲ ಮಾಡೋದಕ್ಕೆ. ಇವತ್ತು ಅದಿಷ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಎಲ್ಲ ಚೆನ್ನಾಗಿ ಹೂಗಳೆಲ್ಲ ಬರ್ತಾಯಿದೆ. ಹಾಗೆ ಗಾರ್ಡನ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಹೂವು ಇದರಲ್ಲಂತೂ ಕಂಟಿನ್ಯೂಯಸ್ ಆಗಿ ಹೂವು ಇದ್ದೇ ಇರುತ್ತೆ. ಇದನ್ನ ಮೊನ್ನೆ ಕ್ಲೀನ್ ಮಾಡಿದ್ದೆ, ಮತ್ತು ನೋಡಿ ಒಂದು ವಾರ ಆಗ್ತಾ ಈ ರೀತಿಯಾಗಿ ಪಾಚಿ ಬಿಟ್ಟುತ್ತೆ. ಇದರಲ್ಲೂ ಕೂಡ ಹೂಗಳು ತುಂಬ ಬರುತ್ತೆ. ಹಾಗೆ ಇದರಲ್ಲಿ ಮತ್ತೆ ಅಲಸಂದೆ ಶುರುವಾಗಿದೆ. ಇದು ತುಂಬ ಎತ್ತರಕ್ಕೆ ಬೆಳೆಯಲ್ಲ ಈ ಗಿಡ, ಬುಷಿಯಾಗಿ ಬರುವಂಥದ್ದು. ಇದು ಮಂಗ ಒಂದು ಸರಿನೂ ಬಿಟ್ಟಿರಲಿಲ್ಲ, ಈ ಸರಿ ನೋಡಬೇಕು. ನೋಡಿ, ಈ ಪಾಟಲ್ಲಿ ನಾನು ಈ ಒಂದು ಕಲರ್ ಪರ್ಸ್ಲೇನ ಗಿಡನ ಹಾಕಿದ್ದೀನಿ. ಇದು ಯೆಲ್ಲೋ ಕಲರ್, ಬಹುಶಃ ಇದನ್ನು ಕೂಡ ಹಾಕಿದ್ದೀನಿ ನಾನು. ಇದನ್ನು ಹ್ಯಾಂಗ್ ಮಾಡಬೇಕು, ಸ್ವಲ್ಪ ಇದು ಸ್ಟೇಬಲ್ ಆಗಲಿ, ಆಮೇಲೆ ಹ್ಯಾಂಗ್ ಮಾಡೋಣ ಅಂತ. ನಾನು ಬೇರು ಸಮೇತ ಹಚ್ಚಿದ್ದೀನಿ ಇದನ್ನು, ಯಾಕಂದರೆ ಅದು ದೊಡ್ಡ ಪಾಟಲ್ಲಿತ್ತು, ಹಾಗಾಗಿ ಬೇರು ಸಮೇತ ಹಚ್ಚಿದ್ದೀನಿ. ಈ ಥರ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಸ್ವಲ್ಪ ಮಣ್ಣಲ್ಲೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಆಮೇಲೆ ಹೂಗಳು ಕೂಡ ಅಷ್ಟೇ ಜಾಸ್ತಿ ಬರುತ್ತೆ. ಹಾಗೆ ನಾನು ಉಳ್ಳಾಗಡ್ಡಿನ ಇಟ್ಟಿದ್ದೆ, ಅದರಲ್ಲಿ ನೋಡಿ ಇದು ಒಂದು, ಇಲ್ಲೊಂದು ಬರ್ತಾಯಿದೆ.
ಇದೆಲ್ಲ ಕಿರಿಕ್ಸಾಲಿ ಸೊಪ್ಪು, ಚೆಂಡು ಹೂವಿನ ಬೀಜ, ಇದು ಯಾವುದು ನಾನು ಹಾಕಿದ್ದಲ್ಲ. ಕಿರಿಕ್ಸಾಲಿ ರಾಜಗಿರಿ ಸೊಪ್ಪು ಅದು ತಾನೇ ಬಂದಿರುವಂಥದ್ದು. ನಾನು ಮಣ್ಣು ಹಾಕಿದಾಗ ಇದು ಬಂದಿದೆ. ಕಿರಿಕ್ಸಾಲಿ ರಾಜಗಿರಿ ಹೆಚ್ಚಾಗಿ ನಾನು ಬೀಜಗಳನ್ನ ಹಾಕಲ್ಲ, ತನ್ನಿಂದ ತಾನೇ ಬರುತ್ತೆ. ಯಾಕಂದರೆ ಒಣಗಿದಾಗ ನಾನು ಅದನ್ನು ಮಣ್ಣಲ್ಲೇ ಹಾಕ್ಕೊಂಡಿರ್ತೀನಿ. ಹಾಗಾಗಿ ಇದು ನೋಡಿ ಒಂದು ಸಬ್ಬಸಿಗೆ ಬಂದಿದೆ. ಇದರಲ್ಲಿ ಸಾಕಷ್ಟಿದೆ. ಅದ್ರ ಜೊತೆಗೆ ನಾನು ಉಳ್ಳಾಗಡ್ಡಿ ಸೊಪ್ಪನ್ನು ಹಾಕಿದ್ದೀನಿ. ಇದರಲ್ಲೂ ಕೂಡ ಅಷ್ಟೇ ನೋಡಿ, ಕಿರಿಕ್ಸಾಲಿ, ರಾಜಗಿರಿ, ಕಾಸ್ಮೋಸು, ಚೆಂಡು ಹೂವು ಇದೆಲ್ಲ ಜಾಸ್ತಿನೇ ಇದೆ. ಇದರಲ್ಲಿ ನೋಡಿ ಒಂದು ಹೂ ಬಿಡ್ದಂಗೆ ನನ್ನ ಮಗಳು ಎಲ್ಲನೂ ತೆಗೆದುಬಿಟ್ಟಿದ್ದಾಳೆ. ನೀರಲ್ಲಿ ಹಾಕ್ತೀನಿ ಅಂತ ತೆಗೆದು. ಹಾಗೆ ಇದರಲ್ಲಿ ನೋಡಿ ಬೀಜ ರೆಡಿಯಾಗಿದೆ. ಇದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಬೀಜ ರೆಡಿಯಾಗಿದೆ. ಇದನ್ನು ನಾವು ಹಾಗೆ ಮಣ್ಣಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಟೈಮಿಗೆ ಕರೆಕ್ಟಾಗಿ ಅದು ತಾನೇ ಮೊಳಕೆ ಹೊಡೆದು ಗಿಡ ಬರುತ್ತೆ ನೋಡಿ. ಇದಿನ್ನೂ ಹಸಿ ಇದೆ. ಈಸಿ ಟು ಗ್ರೋ ಗಿಡ ಅಂತಲೇ, ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ. ಎಲ್ಲನೂ ತೊಗೊಂಡೋಗಿ ನೀರಲ್ಲಿ ಹಾಕಿದಾಳು ಅವಳು. ಹಾಗೆ ಇಲ್ಲೆಲ್ಲ ಪಾಟ್ ಇಟ್ಟಿದ್ನಲ್ಲ ಅದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ ನಾನು. ಒಂದಿಷ್ಟು ಒಂದೊಂದು ಕಡೆ ಶಿಫ್ಟ್ ಮಾಡಿದ್ದೀನಿ ಸದ್ಯಕ್ಕೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.